ಲಂಚ ಕೊಟ್ಟವ ಅಪರಾಧಿ, ಲಂಚ ತೊಗೊಳವ ಅಪರಾಧಿ, ಶಿಕ್ಷೆ ಎಲ್ಲರಿಗೂ ಆಗ್ಬೋದು. ಅದು ಆಗ್ತದನ ಅನ್ನುವಂಥದ್ದು ಈಗ ಒಂದು ದೊಡ್ಡ ಪ್ರಶ್ನೆ. ಈಗೇನೋ ಪಾಪ ಅವ್ರು ತೊಂದರೆ ತೊಗೊಂಡು ಮತ್ತೇನೋ ಮಾಡಿ ಈ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ನಮ್ಮ ನಾಗಮೋಹನ್ ದಾಸ್ ಅವರು. ಈ ವರದಿ ಇವತ್ತು ನೋಡಿಕೊಂಡು ಅಭ್ಯಾಸ ಮಾಡಿ ಅದನ್ನು ತಯಾರು ಮಾಡಿ ತಪ್ಪಿತಸ್ಥರು ಯಾರ್ಯಾರದವ್ರನ್ನ ಹುಡುಕಿ ಶಿಕ್ಷೆ ಕೊಡುವಂಥ ಕೆಲಸ ಸರ್ಕಾರದ ಕೆಲಸ. ಇಲ್ಲ ಅದು ನ್ಯಾಯಾಂಗ ಒಪ್ಪಿಸುವಂಥದ್ದು, ನ್ಯಾಯಾಂಗ ಒಪ್ಪಿಸಿ ಯಾರ್ಯಾರು ತಪ್ಪಿಸೋದ ರೆಕಾರ್ಡ್ ಮಾಡಿ ನ್ಯಾಯಾಂಗ ಒಪ್ಪಿಸಿ ಬಿಡೋದು, ನ್ಯಾಯಾಂಗ ತನಿಖೆ ಮಾಡ್ಕೊಳ್ತಾ ಹೋಗ್ತದೆ, ಅದಕ್ಕೆ ದಿಶೆನೂ ಕೊಡುತ್ತದೆ. ಇದರಿಂದ ಸರ್ಕಾರಕ್ಕಿಂತ ಶಿಕ್ಷೆ ತಪ್ಪಿತಸ್ಥರಪ್ಪ ಅಂತ ಹೇಳ್ಬೋದು, ಕಳಿಸ್ಬೋದು. ಅದನ್ನು ಅದು ಇಲ್ಲ ಅಲ್ಲ ಅನ್ನುವಂಥದ್ದು ಏನದಲ್ಲ ಅದು ಅವ್ರು ಪ್ರೂವ್ ಮಾಡುವಂಥದ್ದು, ನಂತರ ಕೋರ್ಟ್ ಮ್ಯಾಟ್ರ್ ಆಗ್ತದೆ. ಅದು ಇರಲಿ, ಅಟ್ಲೀಸ್ಟ್ ಅಷ್ಟಾದರೂ ಮಾಡ್ಲಿಕ್ಕೆ ಸಾಧ್ಯ ಅದನ್ನು. ತಪ್ಪಿತಸ್ಥರಿಗೆ ಶಿಕ್ಷೆಪ್ಪ ಅಂತೇಳಿ ಒಂದಿಬ್ಬರು 3 ಮಂದಿಗೆ ಏನಾದರೂ ಹೊಡೆದು ಬಿತ್ತಂದ್ರೆ, ಒಂದಿಬ್ಬರು MLAಗಳಿಗೆ, ಒಂದಿಬ್ಬರು ಇಂಜಿನಿಯರ್ಗಳಿಗೆ, ಕಂತ್ರಾಳದಾರರಿಗೆ ಅಂದ್ರೆ ಗುತ್ತಿಗೆದಾರರಿಗೆ ಅವ್ರು ಕೊಟ್ಟವರು ಅಪರಾಧಿ, ತೆಗೆದುಕೊಂಡವರು ಅಪರಾಧಿ. ಪಾಪ ಬಿಲ್ ಮುಟ್ಟಿಲ್ಲ ಆ ಮಾತು ಬೇರೆ, ಅದು ಆಸೆಗಾಗಿ. ಯಾಕಂದ್ರೆ ಈ ರಾಜಕಾರಣ ವ್ಯವಸ್ಥೆ ಹೆಂಗದ, ಎಲೆಕ್ಷನ್ ವ್ಯವಸ್ಥೆ ಹೆಂಗದಪ್ಪ ಅಂದ್ರೆ, ಮತ್ತು ಈ ಗುತ್ತಿಗೆದಾರ ದುಡ್ಡಿನೇ ರಾಜಕೀಯ ಮಾಡ್ತಿರ್ತಾರೆ. ಇವರು ಆರಿಸಿ ಬರ್ತಿರ್ತಾರೆ, 10 ಕೋಟಿ 20 ಕೋಟಿ ಎಲ್ಲ ಒಂದು MLA ಸೀಟಿಗೆ ಖರ್ಚು ಮಾಡ್ತಿರ್ತಾರೆ. ಮತ್ತು ದುಡ್ಡು ಎಲ್ಲಿಂದ ಬರೋದು, ಇಲ್ಲದ ಇಂಥದ್ರಿಂದ ಬರುವಂಥದ್ದು. ಅದಕ್ಕೆ ಏನದಪ್ಪ ಅಂದ್ರೆ ಈ ವ್ಯವಸ್ಥೆ ಏನಾಗ್ಯದ, ವಿಷವರ್ತುಲ ಆಗ್ಯದ. ಇದನ್ನು ತಡಿಬೇಕಾಗಿದ್ದಪ್ಪ ಅಂದ್ರೆ ಪ್ರಾಮಾಣಿಕರನ್ನು ತರಬೇಕು. ತರೋರು ಯಾರು? ನಾವು ಅಷ್ಟೇ ಜವಾಬ್ದಾರ, ಮತದಾರರು ಸಹಿತ ಅಷ್ಟೇ ಜವಾಬ್ದಾರಿ ಇದೀವಿ. ಯಾಕಂದ್ರೆ ದುಡ್ಡು ತೊಗೊಂಡು ಓಟ್ ಹಾಕಿದಾವ ಅವನು ಅಪರಾಧಿನ. ದುಡ್ಡು ತೊಗೊಂಡು ಹಾಕೊಂಡವ ಅಪರಾಧಿ, ದುಡ್ಡು ಕೊಟ್ಟು ಆರಿಸಿ ಬಂದವ ಅಪರಾಧಿ, ಸೆರೆ ಹಂಚಿದವ ಅಪರಾಧಿ, ಸೆರೆ ಕುಡ್ದವ ಅಪರಾಧಿ. ಎಲ್ಲ ಅಪರಾಧಿಗಳಿಗೆ ಶಿಕ್ಷೆ ಎಲ್ಲೇ. ಹೀಗಾಗಿ ಹಳ್ಳಿಲಿ ಮಾಡಿ ಆ ಕಾಡಿ ನುಗ್ಗಿಸಿ ನಮ್ಮ ನಾಗಮೋಹನ್ ದಾಸರ ರಿಪೋರ್ಟನ್ನು ವಿಚಾರಣಾ ವರದಿಯನ್ನು ಒಂದು ಯಾವುದೋ ಮೂಲಿಗೆ ತಳಿ ಓದ್ಬಿಡುವಂಥದ್ದು. ಕೇವಲ ಆ ನಮ್ಮ ನಾಗಮೋಹನ್ ದಾಸ್ ಅವ್ರಿಗೆ ಮಾತ್ರ ಗೊತ್ತಿರುವಂಥದ್ದು ಇಂಥವ್ರು ಅದಾರಪ್ಪ ಅಂತೇಳಿ ಪಾಪ ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರು ಡ್ಯೂಟಿ ಮಾಡಿದ್ದಾರೆ. ಇನ್ನು ಶಿಕ್ಷೆ ವಿಧಿಸುವಂಥದ್ದು ಸರ್ಕಾರ ನ್ಯಾಯಾಂಗ ಆಗಬೇಕು. ಆದರೂ ಒಳ್ಳೆಯದು, ಮೋಸ್ಟ್ಲಿ ಆಗ್ತದೆ, ಗ್ಯಾರಂಟಿ ಇಲ್ಲ. ಬಟ್ ಒಂದು ಸಮಾಧಾನ ಇಲ್ಲ. ಇನ್ನು ಒಂದು ಕೆಲವು ದಿನ ಈ ಚರ್ಚೆ ಆಗ್ತದೆ ಜೋರ್ದಾರಾಗಿ ಪತ್ರಿಕೆಗಳು. ಅದರಲ್ಲೂ ವಿರೋಧ ಪಕ್ಷ BJP ಅಂತ ಈಗ ಜೋರು ಹಿಡಿಸ್ತಾ ಇದೆ. ಅವ್ರಿಗೂ ಈಗ ಪ್ರಚಾರಕ್ಕಾಗಿ ಅವರು ನಾಳೆ ಬಂದಾಗ ಅವರು ಇದನ್ನ ಮಾಡೋರನ್ನ, ಅವರ ಅಧಿಕಾರ ಬಂದು ಅವರು ಯುದ್ಧ ಮಾಡ್ತಾರೆ, ಆದ್ರೆ ಪ್ರಚಾರ ಮಾಡೋದು ಜೋರು ಮಾಡ್ತಾರೆ. ಇವರು ಭ್ರಷ್ಟ ಅದಾರಪ್ಪ ಅಂತೇಳಿ. ಯಾಕಂದ್ರೆ ನಮಗದು ಇವರು ಭ್ರಷ್ಟ ಅದಾರ, ಅವರು ಭ್ರಷ್ಟ, ನಾವು ಭ್ರಷ್ಟ. ಹಿಂಗೆ ಡೆಲ್ಲಿ ಒಳಗೆ ಕೇಜ್ರಿವಾಲ್ನ ಹೆಂಗಾದ್ರೂ ಮಾಡಿ ಭ್ರಷ್ಟಾಚಾರ ಸೆಲೆಕ್ಟ್ ಮಾಡಿದರು, ಮನೆಗೆ ಸಿಲುಕಿಸಿದ್ರು. ಇಲ್ಲಿವರೆಗೆ ಅದರಿಂದ ಆರ್ಡರ್ ಬಂದಿಲ್ಲ, ಇವರು ಇನ್ನೂ ಬಂದಿಲ್ಲ, ಇದರಿಂದ ಮುದ್ರೆ ಗೊತ್ತಿಲ್ಲ. ಹೌದಪ್ಪ ಇವು